ಆಗಮಿಸಿದ್ರಿ. ನನ್ನ ಮೇಲೆ ನೀವು ಇಟ್ಟಿರೋ ಪ್ರೀತಿಗೆ ನಾನು ಯಾವಾಗ್ಲೂ ಆಭಾರಿಯಾಗಿರ್ತೀನಿ. ನಿಜವಾಗ್ಲೂ ತುಂಬದೇ ಧನ್ಯವಾದಗಳು. ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬರ್ತೀರಾ ಅಂತ. ಅಷ್ಟು ನನಗೆ ಮನ ತುಂಬಿ ಬಂದಿದೆ ಇವತ್ತು. ನಾವು ಒಂದು ವರ್ಷ ಕಾರ್ಯಕ್ರಮಗಳು ಮಾಡಿದ್ದು ಒಂದು ಕಡೆ ಅಂದ್ರೆ, ಇವತ್ತು ನಾವೆಲ್ಲ ಇಲ್ಲಿ ಸೇರಿದೀವಲ್ಲ, ಇದು ಒಂದು ಭಾಗ ಅಂತ ನಾನು ಅನ್ಕೊಳ್ತೀನಿ. ನಾನಿವತ್ತು ನಿಮ್ಮನ್ನೆಲ್ಲ ಧನ್ಯತಾ ಭಾವದಿಂದ ವಂದನಾರ್ಪಣೆ ಅರ್ಪಿಸ್ಬೇಕು, ನಿಮ್ಗೆ ವಂದನಾರ್ಪಣ ಸಮರ್ಪಣೆನ ನಿಮ್ಗೆ ಸಲ್ಲಿಸ್ಬೇಕು ಅಂತ ಇವತ್ತು ನಿಮ್ನೆಲ್ಲ ಕರೆದಿದ್ದೀನಿ. ನಾನು ಆಗ್ಲೇ ಹೇಳಿದಾಗೆ ವಂದನಾರ್ಪಣೆ ಅನ್ನೋದು ಒಂದು ಪದ, ಅದಕ್ಕಿಂತ ಮಿಗಿಲಾದ ಪದ ಯಾವ್ದಾದ್ರು ಇದ್ರೆ, ಇಲ್ಲ ಮಿಗಿಲಾದದ್ದು ಯಾವ್ದಾದ್ರು ಇದ್ರೆ ಅದನ್ನ ನಿಮ್ಮೆಲ್ಲರಿಗೂ ಅರ್ಪಣೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ 2023-24ರಲ್ಲಿ ನನ್ನ ಅಧ್ಯಕ್ಷನಾಗಿ ತಾವೆಲ್ಲರ ಸಹಕಾರದಿಂದ ಪದವಿನ ವಹಿಸಿಕೊಂಡೆ. ನೀವು ಕೊಟ್ಟಂತ ಅಭೂತಪೂರ್ವ ಸಹಕಾರದಿಂದ ಒಂದು ವರ್ಷ ಯಶಸ್ವಿಯಾಗಿ ಸಾಗಿ ಸುಮಾರು 138ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿ ಇವತ್ತು ಜಿಲ್ಲೆಯಲ್ಲಿ ಅತ್ಯುನ್ನತ ಅವಾರ್ಡ್ ಆದಂತ ಪ್ಲಾಟಿನಂ ಪ್ಲಸ್ ಅವಾರ್ಡ್ನ ಪಡ್ಕೊಂಡ್ವಿ. ಅದಕ್ಕೆ ಎಲ್ಲ ಕ್ರೆಡಿಟ್ ಗೋಸ್ಟು ನಿಮಗೆ ಅದನ್ನ ಸಲ್ಲಬೇಕು. ಎಲ್ಲರೂ ಬಂದು ಇಲ್ಲಿ ನಿಮ್ಮ ಮಾತಿನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರಿ, ಪ್ರೀತಿಯಿಂದ ಮಾತಾಡಿದ್ರಿ. ಬಟ್ ಆ ಮಾತಿಗೆ ಆ ಒಂದು ಹೊಗಳಿಕೆಗೆ ನಾನು ಎಷ್ಟು ಅರ್ಹನೋ ನನಗಂತೂ ಗೊತ್ತಿಲ್ಲ. ಸೊ ನೀವು ಕೊಟ್ಟಂತ ಸಹಕಾರಕ್ಕೆ ನಾವು ಇವತ್ತು ಸಮಾಜದಲ್ಲಿ ನಮ್ಮ ಒಂದು ರೋಟರಿ ಸಂಸ್ಥೆ ನಮಗೊಂದು ಅವಕಾಶ ಕೊಡ್ತು, ಒಂದು ವೇದಿಕೆನ ಕಲ್ಪಿಸ್ಕೊಡ್ತು. ಆ ಮುಖಾಂತರ ನಾವು ಸಮಾಜ ಸೇವೆ ಮಾಡಬೇಕು ಅಂತ ಹೊರಟ್ವಿ. ಅದು ನನ್ನ ಸೌಭಾಗ್ಯ. ನನಗೆ ಈ ಒಂದು ರೋಟರಿನ ನಮ್ಮ ಅಣ್ಣಪ್ಪಣ್ಣ ಸರ್ ಅವರು ಈ ಒಂದು ಅವಕಾಶನ ಕಲ್ಪಿಸ್ಕೊಟ್ರು. ನನ್ನ ಅಧ್ಯಕ್ಷ ಆಗೋದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಅಧ್ಯಕ್ಷ ಪದವಿ ಕೊಟ್ರಿ. ಅದನ್ನ ನಾನು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡಿದ್ದೀನಿ ಅಂತಾನೆ ನಿಮ್ಮ ಮಾತಿನಲ್ಲಿ ನನಗೆ ಅರ್ಥ ಆಗ್ತಿತ್ತು. ಹೌದು, ನಾನೇನೋ ಮಾಡಿರ್ಬೋದು, ಅದಕ್ಕೋಸ್ಕರ ಹೇಳ್ತಿದ್ದಾರೆ ಅಂತ. ಬಟ್ ನಿಮ್ಮ ಹೊಗಳಿಕೆಯಷ್ಟು ಅರ್ಹತೆ ಇಲ್ಲದೆ ಇರ್ಬೋದು, ಬಟ್ ಏನೋ ಮನಸ್ಸಿಗೆ ಒಂದು ಸಮಾಧಾನ, ಇವತ್ತಿಗೆ ಒಂದು ಸಮಾಧಾನ ಇದೆ. ಸೊ ನಿಮ್ಮೆಲ್ರಿಗೂ ಅಭೂತಪೂರ್ವ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಹಾಗೆ ಮೊದಲಿಗೆ ನನಗೆ ಇಡೀ ವರ್ಷ 23-24ನೇ ಸಾಲು ಇನ್ನೇನು ನಾನು ಕೊನೆಗೊಳ್ತಾ ಇದೆ. ಸೊ ಇಲ್ಲಿವರೆಗೂ ಕೂಡ ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು ಮೀಟಿಂಗು 52 ಮೀಟಿಂಗ್ಗಳು ಬರುತ್ತೆ. ಈಗ ಆಲ್ರೆಡಿ ನಾವು 49 ಮೀಟಿಂಗ್ಗಳನ್ನ ಮಾಡಿದೀವಿ, 49-50 ಮೀಟಿಂಗ್ಗಳನ್ನ ಮಾಡಿದೀವಿ. ಎಲ್ಲಾ ಮೀಟಿಂಗ್ಗಳಿಗೂ ನನ್ನ ಜೊತೆ ಇದ್ದು ಎಲ್ಲಾ ಕಾರ್ಯಕ್ರಮಗಳು ಏನು 138 ಕಾರ್ಯಕ್ರಮಗಳು ಮಾಡಿದೀವಿ. ಅಷ್ಟು ಕಾರ್ಯಕ್ರಮಗಳು ಒಂದೇ ಒಂದು ಕಾರ್ಯಕ್ರಮಗಳು ಮಿಸ್ ಮಾಡ್ದೇನೆ ನನ್ನ ಜೊತೆಗಿದ್ದು ನನಗೆ ಸಹಕಾರ ನೀಡ್ತಾ ಇವತ್ತು ಪ್ಲಾಟಿನಂ ಪ್ಲಸ್ ಅವಾರ್ಡ್ ಬಂದಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಕೂಡ ಅವರೇ ಒನ್ ಅಂಡ್ ಓನ್ಲಿ ನಮ್ಮ ಸೆಕ್ರೆಟರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ನಾನು 45 ಮೆಂಬರ್ಸ್ ಇದೀವಿ. 45 ಮೆಂಬರ್ಸ್ ಗಳು ಮನೆಯಲ್ಲಿ 1-2 ಮೆಂಬರ್ಸ್ ಮೈಸೂರು ಅಲ್ಲಿ ಮೀಟಿಂಗ್ ಮಿಸ್ ಆಗಿರ್ಬೋದು. ಅವ್ರನ್ನ ನಾವು ಕ್ಲಬ್ ಅಲ್ಲಿ ನಾವು ಕೂಡ ಸೆಲೆಬ್ರೇಟ್ ಮಾಡಿದೀವಿ. ಎಲ್ಲಾರು ಮನೆಗೆ ಹೋಗೋಗಳು ಕೂಡ ನನ್ನೊಂದಿಗೆ ನಮ್ಮ ಕಾರ್ಯದರ್ಶಿಗಳಿದ್ರು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಹೃದಯಪೂರ್ವಕ ಪ್ರೀತಿಪೂರ್ವಕ ಏನ್ ಪದಗಳಿದೆಯೋ ಅದೆಲ್ಲ ಅದೇ ನಿಮಗೆ ಸಲ್ಲಬೇಕು. ಯಾಕಂದ್ರೆ ನೀವೊಂದು ಸೆಕ್ರೆಟರಿ ಆದ್ರೆ ಅನ್ನೋದು ನನ್ನ ಒಂದು ಭಾಗ್ಯ, ಸೌಭಾಗ್ಯ ಅಂತ ಹೇಳ್ತಾ ನಿಮ್ಗೆ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ಇವತ್ತು ಸಮರ್ಪಣಾ ಭಾವ ನಾನು ಇವತ್ತೇನಾದ್ರು ಸಲ್ಲಿಸ್ಬೇಕಂದ್ರೆ ಅದು ಮೊದಲಿಗೆ ನಿಮ್ಗೆ ಸಲ್ಲಿಸ್ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹಾಗೆ ಎರಡನೇದಾಗಿ ನನ್ನ ಈ ಒಂದು ಅಧ್ಯಕ್ಷ ಪದವಿ ವಹಿಸ್ಕೊಂಡ್ಮೇಲೆ ನನಗೆ ಒಂದು ಧೈರ್ಯ ತುಂಬಿ ಸ್ಥೈರ್ಯ ಕೊಟ್ಟು ಬೆನ್ನು ತಟ್ಟಿ ನೀವು ಅಧ್ಯಕ್ಷ ಆಗಿ ಮಿಕ್ಕಿದ್ರ ನಾವು ಮಾಡ್ಕೊಡ್ತೀವಿ ಅಂತಂದ್ರು. ಅಧ್ಯಕ್ಷ ಆಗೋವರೆಗೂ, ಅಧ್ಯಕ್ಷ ಆದ್ಮೇಲೆ ಅಧ್ಯಕ್ಷ ಆಗಿದ್ರಿ ನೀವು ಮಾಡಿ ಅಂದ್ರು. ಬಟ್ ಅಧ್ಯಕ್ಷ ಆಗೋವರೆಗೂ ಒಂದಿತ್ತು, ಅಧ್ಯಕ್ಷ ಆದ್ಮೇಲೆ ಆಯ್ತು ಮತ್ತೊಂದು ಬಂತು. ಆ ಒಂದು ಶಕ್ತಿ, ಆ ಸ್ಫೂರ್ತಿ, ಆ ಮಾರ್ಗದರ್ಶನ ಇಡೀ ವರ್ಷ ನನ್ನೊಂದಿಗೆ ಪ್ರತಿಯೊಂದು ಕಾರ್ಯಕ್ರಮ ಮಾಡುವಾಗ ಇವ್ರ ಹತ್ರ ಡಿಸ್ಕಷನ್ ಮಾಡಿ, ಇಲ್ಲ ಈ ಕಾರ್ಯಕ್ರಮ ಮಾಡಿ ಅಂತ ಸಪೋರ್ಟ್ ಮಾಡ್ಕೊಂಡು ಬೆನ್ನು ತಟ್ಟಿ ಇವತ್ತು ಪ್ಲಾಟಿನಂ ಪ್ಲಸ್ ಅವಾರ್ಡ್ ಬಂದಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣೀಭೂತರಾದಂತ ನಮ್ಮ ಕ್ಲಬ್ನ ಪಿಲ್ಲರ್, ನನ್ನ ಹಿರಿಯರು, ನಮ್ಮ ಕ್ಲಬ್ನ ಚಾರ್ಟರ್ ಪ್ರೆಸಿಡೆಂಟ್ ಆದಂತ ವಿಜಯ್ ಸರ್, ನಿಮಗೆ ಈ ಒಂದು ಸಮರ್ಪಣಾ ದಿನದಂದು ಅರ್ಥಗರ್ಭಿತವಾಗಿದೆ ಅನ್ಕೋತೀನಿ ಇವತ್ತು ನಾನು ಮಾತಾಡೋದಕ್ಕೆ. ನಿಮ್ಗೆ ತುಂಬಾ ಧನ್ಯವಾದಗಳು ಸರ್. ನಾನು ಯಾವಾಗಲೂ ನಿಮ್ಗೆ ಆಭಾರಿ ಆಗಿರ್ತೀನಿ ಸರ್. ಇವತ್ತು ನನಗೆ ರೋಟರಿ ಸಂಸ್ಥೆ ಗುರುಸಿದೆ, ಒಂದು ಅವಕಾಶ ಕೊಟ್ಟಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಪುರುಷರು ನೀವು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ತುಂಬಾ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಮತ್ತೋರ್ವ ಹಿರಿಯರನ್ನ ನಾನು ಇಲ್ಲಿ ನೆನೆಸ್ಕೊಳ್ಳಬೇಕು. ಯಾಕಂದ್ರೆ ಇಡೀ ವರ್ಷ ನನ್ನೊಂದಿಗಿದ್ದು ನನ್ನ ಆತ್ಮಸ್ಥೈರ್ಯನ ಹೆಚ್ಚಿಸ್ಕೊಂಡು ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರು ಮಾಡಿ ಅಂತ ಬೆಂತಟ್ಟಿ ಪ್ರೋತ್ಸಾಹಿಸಿದ್ರು. ನಮ್ಮ ಪುಣ್ಯ ನಮ್ಮ ಕ್ಲಬ್ಗೆ ಎಜಿ ಕೂಡ ನಮ್ಮ ಕ್ಲಬ್ನವರೇ ಆಗಿದ್ರು. ನಮ್ಮ ಜೋನ್ 6 ಅಸಿಸ್ಟೆಂಟ್ ಗವರ್ನರ್ ಸತ್ಯನಾರಾಯಣ ಸರ್, ನಿಮ್ಗೆ ಪ್ರೀತಿಪೂರ್ವಕ ಪ್ರಣಾಮಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹಿರಿತನ, ನಿಮ್ಮ ಒಂದು ಸಪೋರ್ಟ್
ನಮ್ಮ ಈ ಒಂದು ನಮ್ಮ ಕಾರ್ಯಕ್ರಮಗಳ ರೂಪಿಸೋದಕ್ಕೆ ಸಹಾಯಕ ಆಯ್ತು. ನಮ್ಮೆಲ್ಲಾ ಕಾರ್ಯಕ್ರಮಗಳು ಸಹಕಾರ ನೀಡಿದಿರಿ. ನಿಮ್ಮನ್ನ ಈ ಒಂದು ಸಂದರ್ಭದಲ್ಲಿ ನಾನು ಮಾಡ್ಕೊಳ್ಳೇಬೇಕಾಗಿತ್ತು. ಹಾಗಾಗಿ ನನ್ನ ತುಂಬುರದಿಂದ ಪ್ರೀತಿಪೂರ್ವಕ ಪ್ರಣಾಮಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಲಾಟ್ ಸರ್. ಹಾಗೆ ಬಹಳಷ್ಟು ಸದಸ್ಯರುಗಳು ನನಗೆ ಸಹಕಾರ ನೀಡಿದಿರಿ ಎಲ್ಲ ಕಾರ್ಯಕ್ರಮಗಳಿಗೂ. ಇಲ್ಲಿ ಬಹಳ ಮುಖ್ಯವಾಗಿ ಒಬ್ಬರ ವ್ಯಕ್ತಿನ ನಾನು ನೆನಪಿಸ್ಕೊಳ್ಬೇಕು. ಏನು ಕಾರ್ಯಕ್ರಮ ರೂಪಿಸಿದ್ವಿ, ಹಳ್ಳಿ ಪ್ರಿಯಾಪಟ್ಟಣ ಮಿಡ್ ಟೌನ್ ನಡಿಗೆ ಹಳ್ಳಿ ಆರೋಗ್ಯದ ಕಡೆಗೆ ಏನಂತ ಕಾರ್ಯಕ್ರಮನ ಹಮ್ಮಿಕೊಂಡ್ವಿ, ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಡಾಕ್ಟರ್ ಪ್ರಕಾಶ್ ಬಾಬುರವರು ಮತ್ತೆ ರೊಟೇರಿ ವೀಣಾ ಮೇಡಮ್ ರವರು. ಅವರಿಬ್ರು ಸಹಕಾರ ನೀಡಿದಾಗಿದ್ರೆ ನಾವು ಹೆಲ್ತ್ ಕ್ಯಾಂಪ್ಗಳನ್ನ ಅಷ್ಟೊಂದು ಮಾಡಕ್ಕಾಗ್ತಿರ್ಲಿಲ್ಲ. ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ. ದಯಮಾಡಿ ನಾನು ಸತ್ಯನಾರಾಯಣ ಸರ್ ಅವ್ರಿಗೆ ಜವಾಬ್ದಾರಿ ಅವರ ಹೆಗಲಿಗೆ ಕೊಡ್ತೀನಿ. ದಯಮಾಡಿ ಇನ್ಸ್ಟಾಲೇಷನ್ಗೆ ಅವರಿಬ್ಬರನ್ನು ನೀವು ಕಾರ್ಯಕ್ರಮ ಕರ್ಕೊಂಡ್ ಬರ್ಬೇಕು ಸರ್. ಅವರಿಗೆ ಈ ಒಂದು ಸಂದರ್ಭದಲ್ಲಿ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೆ ಇಬ್ಬರನ್ನ ನಾನು ನೆನಪು ಮಾಡ್ಕೊಳ್ಬೇಕು. ಅವರು ಡಾಕ್ಟರ್ ವಿರೂಪಾಕ್ಷ ಸರ್ ಮತ್ತು ಹೇಮೇಶ್. ನಮ್ಮೆಲ್ಲಾ ಹೆಲ್ತ್ ಕಾರ್ಯಕ್ರಮಗಳಿಗೂ ಇವರು ನಮ್ಮ ಜೊತೆಗಿದ್ದು ಸಹಕರಿಸಿದ್ರು. ನಮ್ಮ ಹೇಮೇಶ್ ನಮಗೆ ಎಷ್ಟೋ ಕಾರ್ಯಕ್ರಮಗಳಿಗೆ ಉಚಿತವಾಗಿ ಮೆಡಿಸಿನ್ ನ ಕೊಟ್ರು. ಅವರ ಜೀರೋ ಪೆನ್ಷನ್ ನ ಉಚಿತವಾಗಿ ಕೊಟ್ರು. ನಮ್ಮ ವಿರೂಪಾಕ್ಷ ಸರ್ ಅವರೇ ಸುಮಾರು ಒಂದು 3 ಗ್ರಾಮಗಳಲ್ಲಿ ಅವರೇ ಉಚಿತವಾಗಿ ಹೆಲ್ತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರನ ಆಯೋಜನೆ ಮಾಡಿ ನೀವು ನಮ್ಮ ಕ್ಲಬ್ನ ಫಲನ ಹೆಚ್ಚಿಸಿದ್ರಿ. ನಿಮಗೆ ಪ್ರೀತಿಪೂರ್ವಕ ಪ್ರಣಾಮಗಳು ಸರ್. ಹೇಮೇಶ್ ಮತ್ತು ವಿರೂಪಾಕ್ಷ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಮುಖ್ಯವಾಗಿ ಮೊದಲನೇ ದಿನ ನಾವು ಹೆಲ್ತ್ ಕಾರ್ಯಕ್ರಮ ಮಾಡಬೇಕು ಅಂದಾಗ ನನಗೊಬ್ರು ತುಂಬಾ ಸಾಥ್ ಕೊಟ್ರು, ಆತ್ಮಸ್ಥೈರ್ಯ ಕೊಟ್ರು. ನಮ್ಮ ಹಿರಿಯರಾದಂಥ SMS ರವಿಶಂಕರ್ ಸರ್ ಅವರು. ನಾನು ಇವತ್ತು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೇಬೇಕು ಸರ್. ಅವರು ಒಂದು ಬ್ಯಾಗ್ ತುಂಬಾ ಮೆಡಿಸಿನ್ ತುಂಬಿಕೊಂಡು ಬಂದ್ರು. ನಂದೊಂದು ಹೆಲ್ತ್ ಕ್ಯಾಂಪ್ ನಮ್ಮ ಹೇಮೇಶ್ ಅವರು ನಾವು ಜೊತೆಗೆ ಒಂದು ಕ್ಯಾಂಪ್ ಮಾಡ್ತಾ ಇದ್ವಿ. ತಗೊಂಡು ಬಂದ್ಬಿಟ್ಟು ಅಧ್ಯಕ್ಷರೇ, ಇದು ನನ್ನ ಕಡೆಯಿಂದ ಫ್ರೀ ಮೆಡಿಸಿನ್ಸ್, ನಮ್ಗೆ ಹೆಲ್ತ್ ಕ್ಯಾಂಪ್ ಮಾಡುವಾಗ ಬರೀ ತಪಾಸಣಾ ಶಿಬಿರ ಮಾಡ್ಬೇಕು ಅಂತ ಇದ್ವಿ. ಸೊ ಅವ್ರು ಕೊಟ್ಟಂತ ಶಕ್ತಿ ನಾವು ಉಚಿತವಾಗಿ ಔಷಧಿನೂ ಕೊಡ್ತೀವಿ ಎಲ್ಲ ಕ್ಯಾಂಪ್ಗಳಿಗೂ ಅಂತ ಅನೌನ್ಸ್ ಮಾಡ್ಕೊಂಡು ಬಂದ್ವಿ. ಅಷ್ಟು ಅವರು ವಿಶಾಲ ಹೃದಯ ಉಳ್ಳಂತವ್ರು. ನಿಮಗೆ ಎಷ್ಟು ಅಭಾರಿ ಅಂತಂದ್ರೆ ಸರ್, ನಮಗೆ ಸುಮಾರು ನೀವು ಕೊಟ್ಟಂತ ಮೆಡಿಸಿನ್ಸ್ ಸಹ ಸುಮಾರು ನಮಗೆ 10ಕ್ಕಿಂತ ಹೆಚ್ಚು ಕ್ಯಾಂಪ್ಗಳಿಗೆ ಅದು ಉಪಯೋಗಕ್ಕೆ ಬಂತು ಸರ್. ಸೊ ನಿಮಗೆ ಮತ್ತೆ ಎಲ್ಲ ಉಪಯೋಗ ಪಡ್ಕೊಂಡಂತ ಎಲ್ಲ ನಾಗರಿಕರ ಪರವಾಗಿ ನಾನು ವೈಯಕ್ತಿಕವಾಗಿ ತುಂಬುವುದೇ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ನಾನು ಒಬ್ಬೊಬ್ಬರ ಹೆಸರು ತಗೊಂಡು ಹೋಗ್ತಿದ್ರೆ ತುಂಬಾ ಇದೆ. ಸೊ ಎಲ್ರು ಈಗ ಬಸವೇಗೌಡರು ತಗೊಂಡ್ರೆ ನಮ್ಗೆ ಪ್ರತಿ ಕಾರ್ಯಕ್ರಮಗಳಿಗೂ, ಪ್ರತಿಯೊಬ್ಬರು ಬರ್ತಡೇಗೂ, ಪ್ರತಿಯೊಂದು ಮೀಟಿಂಗ್ಗೂ ನನ್ನ ಜೊತೆ ಇದ್ದು ನನ್ನ ಸಹಕಾರ ನೀಡ್ತಾ, ಅದೇ ನಾನು ಫಸ್ಟ್ ನಾನು ರೆಡಿ ಆದ ತಕ್ಷಣ ಬಸವೇಗೌಡ ಸರ್ ಅಂದ ತಕ್ಷಣ ರೆಡಿ 5 ನಿಮಿಷ ಬಂದ್ಬಿಟ್ಟೇನೋ ಅಂತ ಓಡ್ ಬರ್ತಿದ್ರು. ಸರ್ ನಿಮ್ಮ ಸಹಕಾರಕ್ಕೆ ನಿಮ್ ಜೊತೆಗಿದ್ದು ಸಹಕರಿಸಿದ್ರ ನಿಮಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಜಗನ್ರವ್ರನ್ನ ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ಜಗನ್ರವರು ನಾನು ಅಂಗನವಾಡಿ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿದಾಗ ಸುಮಾರು 5ಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಉಚಿತವಾಗಿ ಅವರು ಚೇರ್ಗಳನ್ನ ಡೊನೇಟ್ ಮಾಡಿದ್ರು. ಸರ್ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ತುಂಬಾ ಧನ್ಯವಾದಗಳನ್ನ ಸಮರ್ಪಿಸ್ತಾರೆ. ಈ ದಿನ ಬಿಟ್ಟರೆ ನಾನು ಅವ್ರನ್ನೆಲ್ಲ ನೆನಪು ಮಾಡ್ಕೊಳಕ್ಕಾಗಲ್ಲ, ದಯಮಾಡಿ ಕ್ಷಮಿಸಿ. 2 ನಿಮಿಷದಲ್ಲಿ ಮುಗಿಸ್ತೀನಿ, ಬೇಜಾರು ಮಾಡ್ಕೋಬೇಡಿ. ಮತ್ತೋರ್ವರು ನನಗೆ 25-26ನೇ ಸಾಲಿಗೆ ಅಧ್ಯಕ್ಷರು ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಅವರೇ ಶ್ರೀಯುತ ಬಲರಾಮ್ ಸರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಮೊದಲಿಗೆ ನನಗೆ ಅವರೇ ಫೋನ್ ಮಾಡಿ, ಅಧ್ಯಕ್ಷ ನನಗೆ ಇದೇನಾಗಬೇಕು ಹೇಳಿ ಅಂತಂದ್ರು. ಒಂದು ಶಾಲೆಗೆ 2 ಶಾಲೆಗೆ ಅವರು ಫರ್ನಿಚರ್ ನ ಉಚಿತವಾಗಿ ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಹಕಾರಕ್ಕೆ. ಮತ್ತೆ ಹಲವು ಕಾರ್ಯಕ್ರಮಗಳಿಗೆ ನನಗೆ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಮಾಡಿದ್ರಿ. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಹಾಗೆ ಎಲ್ಲ ಸಾಕಷ್ಟು ಸದಸ್ಯರುಗಳು ನಮ್ಮ ಕಾರ್ಯಕ್ರಮಗಳಿಗೆ ತನು ಮನ ಧನ ಸಹಕಾರ ಮಾಡಿ ನಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸಾಗುವ ಮಾಡಿದಿರಿ. ಸೊ ಅದರಲ್ಲಿ ನಮ್ಮ ಹರೀಶ್ ಸರ್ ಮತ್ತೆ ನಮ್ಮ ಸುನೀಲ್ ಕುಮಾರ್ ಅವರಿಬ್ರು ಸೇರಿ ಒಂದು ಪ್ರಾಜೆಕ್ಟ್ ಮಾಡಿದ್ರು ದೊಡ್ಡವನೂರಿನಲ್ಲಿ. ಅವರ ಸಹಕಾರನೂ ಕೂಡ ಅಭೂತಪೂರ್ವವಾಗಿ ಸಿಕ್ತು. ನಿಮ್ಮಿಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹರೀಶ್ ಸರ್ ಮತ್ತೆ ಸುನೀಲ್ ಕುಮಾರ್ ಅವರೇ. ಹಾಗೆ ನಮ್ಮ MM ರಾಜೇಗೌಡರು ಕೂಡ ನನಗೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡಿದ್ರಿ. ನಿಮ್ಗೂ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಿಮ್ಮ 24-25ನೇ ವರ್ಷ ಬಹಳ ಯಶಸ್ವಿ ಆಗ್ಲಿ ಅಂತ ಈಗ ಕೂಡ ನಾನು ಆಶಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ನಮ್ಮ ಹುಡುಗರಾದಂತ ಪ್ರತಾಪ್, ಪ್ರಮೋದ್, ಪ್ರಸನ್ನ, ದಿನೇಶ್ ಮತ್ತೆ ರಾಜು, ನಿಮ್ಮನ್ನ ನಾನು ಮರೆಯೋಗಿಲ್ಲ. ಯಾಕೆಂದ್ರೆ ನನಗೆ ಇಡೀ ವರ್ಷ ನಮ್ಮ ಎಲ್ಲಾ ರೋಟರಿ ಕಾರ್ಯಕ್ರಮಗಳಿಗೂ ತುಂಬಾ ನನಗೆ ಶಕ್ತಿ ತುಂಬಿದ್ರು. ನಾನು ಬೇರೆ ಕೆಲಸ ಬಿಸಿ ಇದ್ರು ಕೂಡ ಅವರು ಎಲ್ಲಾ ಕೆಲಸಗಳನ್ನ ಅವ್ರು ನೋಡ್ಕೊಳ್ತಿದ್ರು. ನಿಮಗೆ ಈ ಒಂದು ಸಂದರ್ಭದಲ್ಲಿ ನನ್ನ ತುಂಬ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಹುಡುಗರು. ಸೊ ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಬೆಳಗಿಂದ ಸಂಜೆವರೆಗೂ ಪ್ರತಾಪ್ ಮತ್ತೆ ಸುನೀಲ್ ಕುಮಾರ್ ನನ್ನೊಂದಿಗಿದ್ದು ಸಂಪೂರ್ಣ ಜವಾಬ್ದಾರಿನ ನೀವು ತಗೊಂಡ್ರಿ. ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳು ಸುನೀಲ್ ಕುಮಾರ್ ಅಂಡ್ ಪ್ರತಾಪ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲ ಸದಸ್ಯರುಗಳು ಇಲ್ಲಿ ನೆರೆದಿರುವಂತ
ಕೆಲವೊಬ್ರು ಹೆಸರು ತಗೊಂಡಿರ್ಬೋದು, ಕೆಲವೊಬ್ರು ಹೆಸರು ತಗೊಳ್ದಿರ್ಬೋದು. ದಯಮಾಡಿ ಅನ್ಯತಾ ಭಾವಿಸ್ಬೇಡಿ, ಟೈಮು ಇದಾಗಿದೆ. ನಮ್ಗೆ ಹಿರಿಯ ಸದಸ್ಯರುಗಳೆಲ್ಲ ಇದ್ದೀರಿ. ನಮ್ಮ ನಾಗಣ್ಣನವರು, ನಮ್ಮ ಚಂದ್ರಣ್ಣನವರು, ವಿನಯ್